ಆದ್ರೂ ಹೊರಗಡೆ ಒಂದ್ ಜನಕ್ಕೆ ಒಂದು ಸಿಕ್ಕಾಬಿಟ್ಟೆ ಆಸೆ ಇದೆ ಸರ್, ಪ್ರೇಕ್ಷಕರಿಗಾಗಿರ್ಬೋದು ಅಭಿಮಾನಿಗಳಿಗಾಗಿರ್ಬೋದು, ಜೋಡೆತ್ತು ಎನ್ನುವಂಥದ್ದು. ದರ್ಶನ್ ಮತ್ತೆ ಸುದೀಪ್ ಇಬ್ರು ಜೋಡೆತ್ತು ಎನ್ನುವಂಥದ್ದು. ಅವರಿಬ್ಬರನ್ನ ಒಂದೇ ತರ ಅಂದ್ರೆ ಮೊದಲು ಹೆಂಗಿದ್ರು ಅವ್ರ ಸ್ನೇಹ ಮತ್ತೆ ಅದು ಮುಂದುವರಿಲಿ, ಅವರಿಬ್ಬರನ್ನ ನಾವು ಕಣ್ ತುಂಬ್ಕೋಬೇಕು, ಒಟ್ಟಿಗೆ ಸ್ನೇಹವನ್ನ ಕಾಣಬೇಕು ನಾವು, ಮತ್ತೆ ಅವರಿಬ್ಬರ ನಡುವೆ ಏನ್ ಮುನಿಸಿದೆಯಲ್ಲ ಮರ್ತು ಬಿಡ್ಲಿ ಎನ್ನುವಂಥದ್ದು. ಯಾವತ್ತು ನನಗೆ ತಿಳಿದ ಮಟ್ಟಿಗೆ ಬಹಿರಂಗವಾಗಿ ದರ್ಶನ್ ಸುದೀಪ್ ದರ್ಶನ್ ವಿರುದ್ಧ ಮಾತಾಡಿದ್ದಿಲ್ಲ. ಸುದೀಪ್ ಮಾತಾಡೇ ಇಲ್ಲ ದರ್ಶನ್ ವಿರುದ್ಧ. ಮಾತಾಡಿದ್ರೆ ಅದು ಒಳ್ಳೆ ಮಾತನ್ನ ಹೇಳಿದ್ದಾರೆ. ಆ ಮಗು ಹೇಗಿರ್ತಾರ ಈ ಟೈಮ್ನಲ್ಲಿ, ಇಂಥ ಕಷ್ಟದ ಪರಿಸ್ಥಿತಿ ಇಲ್ಲ, ಕುಟುಂಬ ಹೇಗಿದೆಯೋ, ನಾವೇನೋ ಮಾತಾಡ್ಬಾರ್ದು, ಅವರಿಗೆ ಹಿಂಸೆ ಆಗೋದು, ನೋವಾಗೋದು ಬೇಕಾಯ್ದು ಅಂತ ಕೇಳಿದ್ದಿದೆ ಸುದೀಪ್. ಅದೇ ತರ ಸುದೀಪ್ ವಿರುದ್ಧ ದರ್ಶನ ಹೇಳಿದ್ದಿಲ್ಲ, ಹೇಳಿಕೆ ಕೊಟ್ಟಿಲ್ಲ. ಕೊಟ್ಟಿರೋದು ಯಾರು? ಅವರವರ ಅಭಿಮಾನಿಗಳು. ಜಗಳ ಇರೋದು ಅವರ ಅಭಿಮಾನಿಗಳಲ್ಲಿ. ನನ್ನ ಸ್ಟಾರ್, ನನ್ನ ಅಭಿಮಾನದ ನಟ ಅಂತೇಳಿ ಮಾತಾಡ್ತಾರೆ, ಏನನ್ನ ಮಾತಾಡ್ಕೊಳ್ತಾರೆ, ಜಗಳ ಆಡ್ತಾರೆ, ಯುದ್ಧ ಅದು ಇದು ಅಂತೇಳಿ ಎಲ್ಲ ಮಾಡ್ಕೊಳ್ತಾರೆ. ಅದರ ಹೊರತು ಅವರಿಬ್ಬರಲ್ಲಿ ಇಲ್ಲ. ನನಗೂ ಅನಿಸುತ್ತೆ ಎಲ್ಲೋ ಒಂದು ಕಡೆ ಹೊರಗೆ ಬಂದ್ಮೇಲೆ ಅವರು ಜೊತೆಗಿರ್ತಾರೆ ಅಂತ ಅನಿಸುತ್ತೆ. ಸರ್, ನೀವು ಆ ಕಾಲದಲ್ಲಿ ಅಂದ್ರೆ ಈಗ ನೀವು 45 ವರ್ಷ ಆಯ್ತು ಸಿನಿಮಾ ಜರ್ನಿ ಕಂಪ್ಲೀಟ್ ಆಗಿ. ಸೊ ಆ ಜರ್ನಿಯಲ್ಲಿ ಸ್ಟಾರ್ ವಾರ್ ಇತ್ತ ಸರ್ ನಿಮ್ಮ ದಿನಗಳಲ್ಲಿ? ಇತ್ತು. ರಾಜ್ಕುಮಾರ್, ವಿಷ್ಣುವರ್ಧನ್, ಅದಕ್ಕಿಂತ ಬೇಕಾ? ಅಂದ್ರೆ ಸ್ಟಾರ್ ವಾರ್ ಅಂದ್ರೆ ಸ್ಟಾರ್ಗಳೇ ವಾರ್ ಮಾಡೋದಿಲ್ಲ, ಅಂದ್ರೆ ಹೆಸರು ಅಭಿಮಾನಿಗಳು ಮಾಡೋದು. ಸ್ಟಾರ್ ವಾರ್ ಎನ್ನುವಂಥದ್ದು ಆರೋಗ್ಯಕರವಾಗಿರ್ಬೇಕು. ಅಂದ್ರೆ ಇವ್ರ ಸಿನಿಮಾ ಗೆಲ್ತು, ನಮ್ಮ ಸಿನಿಮಾ ಗೆಲ್ಸೋಣ ಎನ್ನುವಂತ, ಇತ್ತೀಚೆಗೆ ವೈಯಕ್ತಿಕವಾಗಿ ಹೌದೌದು, ಅದಾಗಬಾರ್ದು ಅಂತ. ವೈಯಕ್ತಿಕವಾಗಿ ಹೋಗುದಲ್ಲ. ಅವರು ಸ್ಟಾರ್ಗಳು ಯಾರು ಯುದ್ಧಕ್ಕೆ ಹೊರಡಲ್ಲ, ಅವರ ಅಭಿಮಾನಿಗಳು ಮಾಡ್ತಾ ಇರೋದು. ಅಂದ್ರೆ ಅವಾಗ ಯಾರು ಯುದ್ಧ ಸಾರ್ತಿರ್ಲಿಲ್ಲ? ಇಲ್ಲ. ಈಗ ರಾಜ್ಕುಮಾರ್ ಅಭಿಮಾನಿಗಳು ವಿಷ್ಣುವರ್ಧನ್ ಕಂಡ್ರೆ ಆಗಲ್ಲ ಅಂತೇಳಿ ಅಭಿಮಾನಿ ಅವರು ಸಿನಿಮಾ ರಿಲೀಸ್ ಆದಾಗ ಸೆಗಣಿ ಹಾಕೋದು, ಪೆಟ್ರೋಲ್ ಹಾಕಿ ಬೆಂಕಿ ಉರ್ಸೋದು, ಕಟ್ಔಟ್ ಆಗಿರಲಿ ಪೋಸ್ಟರ್ ಆಗಿರಲಿ ನಾಶ ಮಾಡೋದು, ಇಂಥದ್ದೆಲ್ಲ ಮಾಡ್ತಾ ಇದ್ರು. ಅದು ರಾಜ್ಕುಮಾರೇ ಮಾಡಿದ್ದಂತೆ ಹೇಗೆ? ಅದೇ ರೀತಿ ವಿಷ್ಣುವರ್ಧನ್ ಅಭಿಮಾನಿಗಳು ಉಲ್ಟಾ ಅವರಿಗೆ ಕಡೆ ಇದು ಮಾಡ್ತಾರೆ. ಇದು ಅಭಿಮಾನಿಗಳು ಮಾಡ್ತಾ ಇರೋದು ಅಷ್ಟೇ. ಅವರ ತುಂಬಾ ಕೇವಲ ಥಿಂಕಿಂಗ್ ಮಾಡ್ತಾ ಇರೋದು. ಅಭಿಮಾನಿ ಸ್ಟಾರ್ ವಾರ್ ಅಲ್ಲ, ಸ್ಟಾರ್ ಅಭಿಮಾನಿಗಳು. ಆ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಆದ್ರೆ ಈ ಕಾಲದಲ್ಲಿ ಹೆಂಗೆ ಅಂದ್ರೆ ಯಾವ್ದೋ ಸ್ಟಾರ್ ಪೋಸ್ಟ್ ಹಾಕಿದ್ರೆ ಸಾಕು ಅಷ್ಟಿಲ್ವಾ ಕಮೆಂಟ್ ಮಾಡುವಂತದ್ದು, ಮಾನಸಿಕವಾಗಿ ನಿಂದನೆ ಮಾಡುವಂತದ್ದು, ಬೈಗಳು ಪದಗಳನ್ನು ಬಳಸಿ ಕಮೆಂಟ್ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಏನಾಗ್ತಿದೆ ಅನ್ನುವಂಥದ್ದು. ಯಾಕಂದ್ರೆ ಅದು ಗಾಬರಿ ಆಗ್ತಿದೆ ಎಲ್ರು. ಇಲ್ಲ, ಅದು ಕೊಚ್ಚೆ, ಅದು ಆಗಬಾರ್ದಿತ್ತು, ಆಗ್ತಾ ಇದೆ. ಯಾರು ತಡೀಲಿಕ್ಕೆ ಯಾರಿಲ್ಲ. ಅಣ್ಣವರಿಲ್ಲ. ಅಣ್ಣವರ ನಂತರ ನಾವು ಯಾರನ್ನು ಹಚ್ಚಿಕೊಂಡಿವೆ? ಅಂಬರೀಷ್ ಇಲ್ಲ. ವಿಷ್ಣುವರ್ಧನ್ ಅಂತೂ ನಾಯಕನಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಈಗ ಶಿವಣ್ಣ ಮಟ್ಟಿಗೆ ಏನು ಸಣ್ಣ ಪುಟ್ಟದು ವ್ಯಾಜ್ಯ ಏನಿದೆ ತಿಳಿಸ್ತಾರೆ. ರವಿಚಂದ್ರನ್ ಹತ್ರ ಹೋದ್ರೂ ಕೆಲವು ಕೆಲಸಗಳಾಗುತ್ತೆ. ಆದರೆ ಹೆಚ್ಚು ನಮಗೆ ಪೂರ್ತಿ ಅವಲಂಬನೆ ಅಂದ್ರೆ ಈಗ ಅಣ್ಣವರ ಹೆಸರು ಹೇಳಿದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಹೆಸರು ಹೇಳಿ ಸಾಕಿತ್ತು, ಅಂಬರೀಷ್ ಹೆಸರು ಹೇಳಿದ್ರೆ ಸಾಕಿತ್ತು. ಈಗ ಯಾರಿದ್ದಾರೆ? ಈಗ ಯಾರಿಲ್ಲ. ನಿಮಗೆ ಅನ್ಸುತ್ತಾ ಸರ್ ಚಿತ್ರರಂಗಕ್ಕೊಬ್ಬ ನಾಯಕ ಬೇಕು ಅಂತ? ನಿಸ್ವಾರ್ಥಿ ನಾಯಕ ಬೇಕು. ಯಾರಾಗ್ಬೋದು ಸರ್ ಈಗಿರ್ತಕ್ಕಂಥ? ಒಬ್ಬ ಶಿವಣ್ಣ, ಒಬ್ಬ ರವಿಚಂದ್ರನ್, ಅವರಿಬ್ಬರಲ್ಲಿ ಶಕ್ತಿ ಇದೆ. ಅದು ಶಕ್ತಿ ಇದೆ ಅಂತ ಗೊತ್ತಾಗೋದು ಹೇಗೆ? ಆ ಫೀಲ್ಡ್ ಇಳಿದ ಮೇಲೆ. ಅಂದ್ರೆ ಫೀಲ್ಡ್ ಯಾರು ಇರಬೇಕು? ನಮಗೆ ಪ್ರಾತಿನಿಧಿಕವಾಗಿ ಫಿಲಂ ಚೇಂಬರ್ ಇದೆ. ಫಿಲಂ ಚೇಂಬರ್ ಬಿಟ್ರೆ ವೈಯಕ್ತಿಕವಾಗಿ ಯಾರು ಅಂತ ಅಲ್ಲ. ನೀವ್ ಹೇಳ್ದಂಗೆ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು ಆ ತರದ ಒಂದು ವ್ಯಕ್ತಿ, ಗಟ್ಟಿ ವ್ಯಕ್ತಿ ಅಂದ್ರೆ ನಾವ್ ಹೇಳಿದ್ರೆ ಕೇಳ್ತಾರೆ ಎನ್ನುವಂಥದ್ದು. ಅದು ಶಿವಣ್ಣ. ಇತ್ತೀಚೆಗೆ ಅಂಬರೀಷ್ ಅವರು ಇದ್ದಂತ ಕಾಲದಲ್ಲಿ ಒಂದಷ್ಟು ಮೀಟು ಪ್ರಕರಣಗಳು ಬಂದಾಗ ಖುದ್ದು ಅವರೇ ಆ ಕಡೆ ಕೇಳಿದ್ಬಿಟ್ಟು ಸಮಸ್ಯೆ ಬಗೆಹರಿಸ್ತಾರೆ, ಕ್ಲಿಯರ್ ಮಾಡ್ಕೊಡ್ತಾರೆ. ನಾವೆಲ್ಲ ಒಗ್ಗಟ್ಟು, ಒಂದೇ ಫ್ಯಾಮಿಲಿ, ಯಾಕೆ ನಮ್ಮಲ್ಲಿ ಜಗಳ ಎನ್ನುವಂತ. ಆ ರೀತಿ ಒಬ್ಬ ನಾಯಕ ಬೇಕಾ ಎನ್ನುವಂತ? ಬೇಕೇ ಬೇಕು. ಅದು ಇರೋದಿದ್ರೆ ಶಿವಣ್ಣ, ರವಿಚಂದ್ರನ್ ಇಬ್ಬರೇ. ಅವ್ರನ್ನ ಬಿಟ್ರೆ ಬೇರೆ ಯಾರು ಗೊತ್ತಾಗಲ್ಲ, ಹೇಳಲಿಕ್ಕಾಗಲ್ಲ. ಮುಂದೆ ಬರಲ್ಲ. ಮುಂದೆ ಬಂದರೂ ಕೂಡ ಅವರಿಗೆ ನೆಗೆಟಿವ್ ಆಗಿ ಯಾರೋ ಕಮೆಂಟ್ ಮಾಡ್ತಾರೋ, ಯಾರೋ ಬರೀತಾರೋ, ಈ ಭಯ ಶುರು ಆಗ್ಬಿಡ್ತದೆ, ಈ ಆತಂಕ ಶುರು ಆಗ್ತದೆ. ಸರ್, ಕೊನೆಯದಾಗಿ ಗಣೇಶ್ ಕಾಸರಗೋಡು ಅವರು ಎಷ್ಟೊಂದು ಸ್ವಾಭಿಮಾನಿ ಅಂತೇಳಿ ನಮಗೆಲ್ಲ ಈಗೀಗ ಗೊತ್ತಾಗ್ಲಿಕ್ಕೆ ಶುರುವಾಗಿದೆ. ಯಾರೋ ಒಬ್ಬ ಕೊಟ್ಟಿರ್ತಕ್ಕಂಥ ಒಂದು ಚಿಕ್ಕ ಹಣ, ಯಾರೊಬ್ಬ ಅಂದ್ರೆ ಫ್ಯಾಮಿಲಿಯಲ್ಲಿ ಅತ್ತೆ ಕೊಟ್ಟಿರ್ತಕ್ಕಂಥದ್ದು, ಅತ್ತೆ ಕೊಟ್ರೆ ಅತ್ತೆ ಮನೆ ಅಂತ ಹೇಳುವಂಥದ್ದು, ಅಮ್ಮನ ಮನೆ ಏನಂತ. ಈ ಮನೆಯನ್ನು ಹೆಸರಿಡುವಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಹೌದಲ್ವಾ? ಖುಷಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅದು ಅವ್ರದಪ್ಪ, ನಂದಲ್ಲ ಎನ್ನುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರ್ ಖುಷಿ ಆಗ್ಬಿಡುತ್ತೆ? ಅದು ಡಾಕ್ಟರ್ ವಿಜಯಮ್ಮ ಅಂತಿದ್ದಾರೆ, ಅವರು ಹಿರಿಯರು, ಸಿನಿಮಾ ಪತ್ರಕರ್ತೆಯಾಗಿ ಹಿರಿಯರು, ಸಾಹಿತಿ. ಅವರ ಅವಾರ್ಡ್ ಎಲ್ಲ ಬಂದಿದೆ ಅವರ ಪುಸ್ತಕಕ್ಕೆ.
ಅವರು ತುಂಬಾ ಪರಮಾಪ್ತರು ನನಗೆ, ಅಮ್ಮನ ಸಮಾನ ಅವರು. ಅಮ್ಮ ವಿಜಯಮ್ಮ, ವಿಜಯ ಅಂತ ಕರೆಯಲ್ಲ, ಡಾಕ್ಟರ್ ವಿಜಯ ಅಂತ ಕರಿಬಹುದು ಯಾವ್ದು ಆರ್ಟಿಕಲ್ ಬರೆಯುವಾಗ, ಬಟ್ ಹೀಗೆ ಮಾತಾಡುವಾಗ ಅಮ್ಮ ಅಂತೇಳಿ ನಾನು ಕರೆಯೋದು. ಅವರು ಒಂದು ದಿವಸ ನನ್ನನ್ನು ಕರ್ಕೊಂಡು ಹೋದ್ರು, ನನ್ನನ್ನು ನನ್ನ ಶ್ರೀಮತಿಯನ್ನು ಜರಗನಹಳ್ಳಿ ಏರಿಯಾದಲ್ಲೆಲ್ಲ ಮನೆ ತೋರಿಸ್ಲಿಕ್ಕೆ ಅಂತೇಳಿ. ನಾನು ಅವರ ಮಗ ಸುರೇಶ್ ಇದ್ದಾರಲ್ಲ, ಅವರಿಗೆ ಮನೆ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡೆ. ಹೋಗಿ ನೋಡಿದ್ರೆ ಒಂದು ಮನೆ ತೋರಿಸಿದ್ರು, ನಾನು ಈಗಿರೋ ಮನೆ ತೋರಿಸಿ, ಇದು ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ನಾನು ಸುರೇಶಿಗೆ ಹೇಳಿ ಮಾಡಿಸಿದ ಮನೆ ಅಂತ ಹೇಳಿದೆ. ಸುರೇಶಿಗೆಲ್ಲ ಗಣೇಶಗೆ ಇದ್ದು ಮನೆ ಅಂತೇಳಿ. 2,500 ರೂಪಾಯಿ ಸಂಬಳ ತಗೊಳ್ತಾ ಇದ್ದ ನಾನು ಮನೆ ಪರ್ಚೇಸ್ ಮಾಡುದ ಕನಸು ಅಂತೇಳಿ. ನೀನು ಹೊರಡು, ಇದು ಬೇಕು ಅಂತೇಳಿ ಹೇಳು, ಉಳಿದೆಲ್ಲ ತನ್ನಷ್ಟಕ್ಕೆ ಆಗುತ್ತೆ ಅಂತ ಹೇಳಿ. ಯಾವ ಮಾತು ಹೇಳಿದ್ರೋ ಅದು ತನ್ನಷ್ಟಕ್ಕೆ ಆಯಿತು. ಬ್ಯಾಂಕಿಂದ ಲೋನ್ ಸಿಕ್ತು, ನಂತರ ಇದ್ದ ಒಂದಷ್ಟು ದುಡ್ಡು ಸೇರಿಸ್ಕೊಂಡು ಆ ಮನೆ ಪರ್ಚೇಸ್ ಮಾಡಿದೆ. ಇನ್ನೇನು ಮನೆಗೆ ಒಂದು ಹೆಸರು ಬೇಕಲ್ಲ, ಅಮ್ಮ ವಿಜಯಮ್ಮ ಕೊಡಿಸಿದ ಮನೆ. ಮತ್ತು ನನ್ನ ಕಾರಿನಲ್ಲೂ ಕೂಡ ಶಾಂಭವಿ ಅಂತ ಹೆಸರು ನನ್ನ ಅಮ್ಮನ ಮನೆ. ಸೊ ಅಮ್ಮನ ಮನೆಯೇ ಬೆಸ್ಟ್ ಅಂತ ಅನಿಸ್ತು ಅಂತೇಳಿ ಅಮ್ಮನ ಮನೆ ಅಂತ ಇಟ್ಟೆ. ಊರಲ್ಲಿ ಒಂದು ಜಾಗ, ಅತ್ತೆಯವರು ಕೊಟ್ಟ ಜಾಗದಲ್ಲಿ ಒಂದು ಮನೆ ಕಟ್ಟಿಸಿದೆ. ಮನೆ ಕಟ್ಟಿಸಿದಿಗೆ ಇನ್ನು ಏನು ಹೆಸರು ಇಡೋಣ, ಅಲ್ಲೆಲ್ಲ ಇರೋದು ಮಂಜುನಾಥ ನಿಲಯ, ಗಣೇಶ್ ನಿಲಯ, ರಮೇಶ್ ನಿಲಯ, ಇಂಥದ್ದೆಲ್ಲ ಬೇರೆ ಇರಲಿ ಅಂತೇಳಿ ಅತ್ತೆ ಕೊಟ್ಟ ಸೈಟ್ನಲ್ಲಿ ಅತ್ತೆ ಮನೆ ಅಂತೇಳಿ ಆ ಟೈಟ್ಲ್ನಲ್ಲಿ ನೋಡಿ. ಗಣೇಶ್ ಕಾಸರಗೋಡು ಅವರು ಬೆಂಗಳೂರಿಗೆ ಬಂದಾಗ ಎಷ್ಟೊಂದು ಕಷ್ಟ ಎದುರಿಸಿದ್ದಾರೆ ಅಂತ ಹೇಳಿದ್ರೆ, 400 ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದ್ದಂತವ್ರು, ಇದ್ರ ಜೊತೆಗೆ ಮದ್ವೆಗೆ ಹೊಸ್ತರಲ್ಲಿ ಈಗೆಲ್ಲ ಹನಿಮೂನ್ ಅಂತ ಹೇಳಿದ್ರೆ ಫಾರಿನ್ ಓಡ್ ಹೋಗ್ತಾರೆ. ಆದ್ರೆ ನೀವು ಮಲ್ಲೇಶ್ವರಂದ ಒಂದು ರೂಮ್ ಅಲ್ಲಿ ನಿಮ್ಮ ಮೊದಲ ರಾತ್ರಿಯ ದಿನಗಳು ಅದನ್ನು ಹೌದು ನಿಜಕ್ಕೂ ಅದು ಆ ಹೋಟೆಲ್ ಕೃಷ್ಣ ಭವನನ ಹೊಡೆದಾಕ್ತಾರೆ ಅಂತ ಗೊತ್ತಾದಾಗ ತುಂಬಾ ಫೀಲ್ ಮಾಡ್ಕೊಂಡು ನಾನೇನೆ. ಯಾಕಂದ್ರೆ ನನಗೆ ಒಂದು ಲೈಫ್ ಕೊಟ್ಟ, ಒಂದು ವಾರಕ್ಕೆ ಒಂದು ಲೈಫ್ ಕೊಟ್ಟಂತ ಹೋಟೆಲ್ ಅದು. ಬರೀ ಹೋಟೆಲ್, ಊಟದ ಹೋಟೆಲ್ ಅಲ್ಲ ಅದು, ಅಲ್ಲಿ ರೂಮ್ಗಳಿಲ್ಲ. ಅದು ಒಂದು ರೂಮಲ್ಲಿ ನಂಬರ್ 7 ಇನ್ನೂ ನೆನಪಿದೆ. ಆ ರೂಮಲ್ಲಿ ನಾವು ಎಲ್ಲಿ ಹೋಗುದು ಏನು ಮಾಡುತ್ತೋ ಗೊತ್ತಿಲ್ಲ, ಅಕ್ಕನ ಮನೆಯಲ್ಲಿದ್ವಿ. ಅವ್ರದ್ದು ದೊಡ್ಡ ಸಂಸಾರ, ಒಂದು 2 ರೂಮ್ ಇರೋದು ಮಲ್ಲೇಶ್ವರದ 15th ಕ್ರಾಸ್, ಅದು ಇನ್ನೂ ನೆನಪಿದೆ. ಅಲ್ಲಿ ನಾವು ಹೇಗೆ ಜೀವನ ಮಾಡಿದ್ದೆ. ಸೊ ಎಲ್ಲಾದ್ರೂ ಹೋಗಿ ಅಂತ ಕಳಿಸಿದ್ರು ಬಾಬಾ. ಎಲ್ಲಿ ಅಲ್ಲಿ ರೂಮ್ ಮಾಡ್ಕೊಂಡು, ಅದಕ್ಕೆ ನಾವು ಬ್ರ್ಯಾಂಡ್ ಮಾಡಿದ್ದ ಹಾಗೆ. ಗಣೇಶ್ ಕಾಸರಗೋಡು ಅವರು ಬೆಂಗಳೂರಿಗೆ ಬಂದಾಗ ಎಷ್ಟೊಂದು ಕಷ್ಟ ಎದುರಿಸಿದ್ದಾರೆ ಅಂತ ಹೇಳಿದ್ರೆ, 400 ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದ್ದಂತವ್ರು, ಇದ್ರ ಜೊತೆಗೆ ಮದ್ವೆಗೆ ಹೊಸ್ತರಲ್ಲಿ ಈಗೆಲ್ಲ ಹನಿಮೂನ್ ಅಂತ ಹೇಳಿದ್ರೆ ಫಾರಿನ್ ಓಡ್ ಹೋಗ್ತಾರೆ. ಆದ್ರೆ ನೀವು ಮಲ್ಲೇಶ್ವರಂದ ಒಂದು ರೂಮ್ ಅಲ್ಲಿ ನಿಮ್ಮ ಮೊದಲ ರಾತ್ರಿಯ ದಿನಗಳು ಅದನ್ನು ಹೌದು ನಿಜಕ್ಕೂ ಅದು ಆ ಹೋಟೆಲ್ ಕೃಷ್ಣ ಭವನನ ಹೊಡೆದಾಕ್ತಾರೆ ಅಂತ ಗೊತ್ತಾದಾಗ ತುಂಬಾ ಫೀಲ್ ಮಾಡ್ಕೊಂಡು ನಾನೇನೆ. ಯಾಕಂದ್ರೆ ನನಗೆ ಒಂದು ಲೈಫ್ ಕೊಟ್ಟ, ಒಂದು ವಾರಕ್ಕೆ ಒಂದು ಲೈಫ್ ಕೊಟ್ಟಂತ ಹೋಟೆಲ್ ಅದು. ಬರೀ ಹೋಟೆಲ್, ಊಟದ ಹೋಟೆಲ್ ಅಲ್ಲ ಅದು, ಅಲ್ಲಿ ರೂಮ್ಗಳಿಲ್ಲ. ಅದು ಒಂದು ರೂಮಲ್ಲಿ ನಂಬರ್ 7 ಇನ್ನೂ ನೆನಪಿದೆ. ಆ ರೂಮಲ್ಲಿ ನಾವು ಎಲ್ಲಿ ಹೋಗುದು ಏನು ಮಾಡುತ್ತೋ ಗೊತ್ತಿಲ್ಲ, ಅಕ್ಕನ ಮನೆಯಲ್ಲಿದ್ವಿ. ಅವ್ರದ್ದು ದೊಡ್ಡ ಸಂಸಾರ, ಒಂದು 2 ರೂಮ್ ಇರೋದು ಮಲ್ಲೇಶ್ವರದ 15th ಕ್ರಾಸ್, ಅದು ಇನ್ನೂ ನೆನಪಿದೆ. ಅಲ್ಲಿ ನಾವು ಹೇಗೆ ಜೀವನ ಮಾಡಿದ್ದೆ. ಸೊ ಎಲ್ಲಾದ್ರೂ ಹೋಗಿ ಅಂತ ಕಳಿಸಿದ್ರು ಬಾಬಾ. ಎಲ್ಲಿ ಅಲ್ಲಿ ರೂಮ್ ಮಾಡ್ಕೊಂಡು, ಅದಕ್ಕೆ ನಾವು ಬ್ರ್ಯಾಂಡ್ ಮಾಡಿದ್ದ ಹಾಗೆ.